ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಮಾಸ್ಟರ್ಬೇಷನ್ಗೆ ಅಡಿಕ್ಟ್ ಆಗಿರುವಂತವ್ರು, ಅಂದ್ರೆ ಅಸ್ತಮೈಥುನಾನೇ ಕೆಲಸ, ಬೇರೆ ಇನ್ಯಾವುದು ಕೆಲಸ ಇಲ್ಲ ಅಂತ ಅನ್ಕೊಂಡಿರೋ ಹುಡುಗರಿಗೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನಗೆ ಮೇಲ್ಸ್ ಬಂದಿದ್ದು ಏನಪ್ಪಾ ಅಂದ್ರೆ, ನಮ್ಗೆ ಮಾಸ್ಟರ್ಬೇಷನ್ ಮಾಡೋದ್ ಬಿಟ್ಟು ಬೇರೆ ಯಾವ್ದ್ರ ಕಡೆನೂ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಇಲ್ಲ ಓದೋದ್ರ ಬಗ್ಗೆ ಆಗಿರ್ಬೋದು, ಇಲ್ಲ ಫ್ಯೂಚರ್ ಬಗ್ಗೆ ಆಗಿರ್ಬೋದು, ನಮ್ಗೆ ಯಾವ್ದ್ರ ಬಗ್ಗೆನೂ ಯೋಚನೆ ಬರ್ತಾ ಇಲ್ಲ, ಬರೀ ಅದೊಂದೇ ಯಾವಾಗ್ಲೂ ಯೋಚನೆ ಬರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ದಿನದಲ್ಲಿ 6ರಿಂದ 7 ಸಲ ಇಲ್ಲ 4ರಿಂದ 5 ಸಲ ಪರ್ ಡೇ ಮಾಡ್ತಾ ಇದ್ದೀವಿ. ಇದು ಸರಿನಾ ತಪ್ಪಾ? ನಾವು ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದೀವ? ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ ನನಗೆ ತುಂಬಾ ಕ್ವಶನ್ ಬಂದಿತ್ತು. ಸೊ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಯಾವಾಗ ಒಬ್ಬ ವ್ಯಕ್ತಿ ಒಂದೇ ವಿಷಯದ ಬಗ್ಗೆ, ಅದು ಯಾವ್ದಾದ್ರೂ ಆಗಿರ್ಬೋದು, ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಇಲ್ಲ ಬೇರೆ ಏನೋ ಕೆಲಸ ಮಾಡೋದ್ರ ಬಗ್ಗೆನೇ ಆಗಿರ್ಬೋದು, ಮೊಬೈಲ್ ನೋಡೋದ್ರ ಬಗ್ಗೆ ಆಗಿರ್ಬೋದು, ಇಲ್ಲ ತುಂಬಾ ಓದೋದ್ರ ಬಗ್ಗೆನಾದ್ರೂ ಆಗಿರ್ಬೋದು, ಯಾವ್ದ್ರ ಬಗ್ಗೆನಾದ್ರೂ ಆಗಿರ್ಬೋದು, ಈವನ್ ನೀವೆಲ್ಲ ಕೇಳ್ತಿರುವಂತಹ ಮಾಸ್ಟರ್ಬೇಷನ್ ಬಗ್ಗೆ ಅಂದ್ರೆ ಅಸ್ತಮೈಥುನದ ಬಗ್ಗೆನಾದ್ರೂ ಆಗಿರ್ಬೋದು. ಯಾವಾಗ ಒಬ್ಬ ವ್ಯಕ್ತಿ ಕೂತ್ಕೊಂಡು ಬೇರೆ ಪ್ರಪಂಚನೆಲ್ಲ ಬಿಟ್ಟು ಒಂದೇ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾನೆ, ಅದನ್ನ ಅಡಿಕ್ಟ್ ಆಗಿರೋದಂತ ಹೇಳ್ತಾರೆ, ಒಂದೇ ವಿಷಯಕ್ಕೆ. ಹಾಗೆ ಈ ಕೆಲವು ಹುಡುಗರು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ, ನೀವು ಹೇಳ್ತೀರಾ ಪರ್ ಡೇ ನಾನು 4ರಿಂದ 5 ಸಲ ಇಲ್ಲ 6ರಿಂದ 7 ಸಲ ಅಸ್ತಮೈಥುನ ಮಾಡ್ಕೊಂತ ಇದ್ದೀನಿ, ನನಗೆ ಅದನ್ನ ಬಿಟ್ಟು ಬೇರೆ ಯಾವ್ದು ಯೋಚನೆನೇ ಬರ್ತಾ ಇಲ್ಲ. ಸೊ ಇದನ್ನ ಹೇಗೆ ನಾವು ಕ್ಲಿಯರ್ ಮಾಡ್ಕೊಳ್ಳೋದು, ಹೇಗೆ ಅದರಿಂದ ಹೊರಗಡೆ ಬರೋದು? ಒಬ್ಬ ವ್ಯಕ್ತಿ ತನ್ನನ್ನ ಯಾರ ಜೊತೆನೋ ಮಾತಾಡಕ್ಕೆ ಹೋಗದೆ, ಅಂದ್ರೆ ತಾನು ಯಾರ ಜೊತೆನೋ ಮಾತಾಡಕ್ ಹೋಗದೆ, ತಾನು ಯಾರ ಜೊತೆನೋ ಮಿಂಗಲ್ ಆಗದೆ, ಹೊರಗಿನ ಪ್ರಪಂಚನ ನೋಡದೆ, ಅಥವಾ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇವರೆಲ್ಲಾರನ್ನು ಬಿಟ್ಟು ಯಾವಾಗ ಒಬ್ಬ ವ್ಯಕ್ತಿ ಒಂದೇ ರೂಮ್ ಅಲ್ಲಿ ಕುತ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡಿದಾಗ, ನೀವು ಏನು ಅಸ್ತಮೈಥುನದ ಬಗ್ಗೆ ನೀವು ಯೋಚನೆ ಮಾಡಿದಾಗ ಅದನ್ನ ಮಾಡ್ಕೋಬೇಕು ಅಂತ ಪ್ರತಿ ಸಲನೂ ಅನ್ನಿಸ್ತಾ ಇರುತ್ತೆ. ಈ ಫೋನಲ್ಲಿ ಇರುವಂತಹ ಸೆಕ್ಸ್ ವಿಡಿಯೋಸ್ ನೋಡೋದ್ರಿಂದನೂ ಸಹ ಕೆಲವೊಂದು ಗಂಡ್ಮಕ್ಳಿಗೆ ನಾವು ಅಸ್ತಮೈಥುನ ಮಾಡ್ಕೋಬೇಕು. ಅಫ್ಕೋರ್ಸ್ ಸೆಕ್ಸ್ ವಿಡಿಯೋ ನೋಡೋದು ತಪ್ಪು ಅಂತ ನಾನು ಹೇಳೋದಿಲ್ಲ. ಎಷ್ಟೋ ಜನಕ್ಕೆ ಸೆಕ್ಸ್ ವಿಡಿಯೋ ನೋಡಿ ಸೆಕ್ಸ್ ಮಾಡೋರು ಸಹ ಇದ್ದಾರೆ. ಸೊ ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ನೀವು ಏನ್ ಅನ್ಕೊಂತೀರಾ ಅಂದ್ರೆ, ಪ್ರತಿ ಸಲನೂ ಬೇರೆ ಕೆಲಸ ಎಲ್ಲ ಬಿಟ್ಟು ಬರೀ ಅದನ್ನೇ ನೋಡ್ಕೊಂಡು ಕೂತ್ಕೊಂಡಾಗ, ಅದು ವಿಡಿಯೋ ನೋಡಿ ಆದ್ಮೇಲೆ ನಮ್ಗೆ ಮಾಸ್ಟರ್ಬೇಷನ್ ಮಾಡ್ಬೇಕು ಅಂತ ಅನ್ನಿಸ್ದಾಗ ಖಂಡಿತ ನೀವು ಅದನ್ನ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ದಯವಿಟ್ಟು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಫೋನ್ ಇಂದ ಹೊರಗಡೆ ಬರೋದು, ಅಂದ್ರೆ ಫೋನ್ ಬಿಟ್ಟು ಮನೆಯಲ್ಲಿರುವಂತಹ ನಿಮ್ಮ ಅಕ್ಕ ತಂಗಿದ್ರ ಜೊತೆ ಆಗಿರ್ಬೋದು, ಇಲ್ಲ ತಂದೆ ತಾಯಿಗಳ ಜೊತೆ ಆಗಿರ್ಬೋದು, ಇಲ್ಲ ನೀವು ಓದ್ತಾ ಇದ್ರೆ ಎಜುಕೇಶನ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡೋದನ್ನ ಮರಿಬೇಡಿ. ಎಲ್ಲದ್ರಿಂದ ಹೊರಗಡೆ ಬಂದು ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಇರೋದಕ್ಕೆ ಟ್ರೈ ಮಾಡಿ. ಆಗ್ಲಿಲ್ಲ ಅಂದಾಗ ಒಳ್ಳೆ ಸೈಕಿಯಾಟ್ರಿಸ್ಟ್ ನ ಕನ್ಸಲ್ಟ್ ಮಾಡಿ. ಸೊ ಅವ್ರು ನಿಮ್ಗೆ ಹೇಳ್ತಾರೆ ಇದರಿಂದ ಹೇಗೆ ಹೊರಗಡೆ ಬರಬೇಕು ಅಂತ. ಬೆಸ್ಟ್ ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇನ್ ಕೇಸ್ ನೀವು ಟ್ರೈ ಮಾಡಿ, ಮನುಷ್ಯ ಟ್ರೈ ಮಾಡಿದ್ರೆ ಯಾವ್ದು ಏನು ಅಸಾಧ್ಯ ಅಲ್ಲ ಅಲ್ವಾ? ನೀವು ಅಪ್ಪ ಅಮ್ಮ ಏನ್ ಕಷ್ಟ ಪಡ್ತಿದ್ದಾರೆ ನಿಮ್ಗೋಸ್ಕರ ಅದನ್ನ ನೋಡಿ, ಅವ್ರಿಗೋಸ್ಕರ ಅವ್ರ ಜೊತೆ ನೀವು ಇರ್ರಿ, ಅವ್ರ ಜೊತೆ ಕುತ್ಕೊಂಡು ಮಾತಾಡಿ, ಮನೆಯಲ್ಲಿ ಏನ್ ಪ್ರಾಬ್ಲಮ್ ನಡೀತಾ ಇದೆ, ಏನ್ ಕಷ್ಟ ಸುಖ ನಡೀತಾ ಇದೆ, ಅದ್ರ ಬಗ್ಗೆ ಎಲ್ಲದನ್ನು ಯೋಚನೆ ಮಾಡಿ. ಯಾಕೆಂದ್ರೆ ಮಾಸ್ಟರ್ಬೇಷನ್ ಮಾಡೋರು ಯಾರು ಸಣ್ಣ ಮಕ್ಕಳೇನಲ್ಲ ಅಲ್ವಾ? ಎಲ್ಲ ಒಂದ್ ಏಜಿಗೆ ಬಂದಿರ್ತೀರಾ. ಸೊ ಹಾಗೆ ನಿಮ್ಮ ಫ್ಯೂಚರ್ ಬಗ್ಗೆ, ಫ್ಯೂಚರ್ ಅಂದ್ರೆ ಏನು? ಈಗಿನ ಕಾಲದಲ್ಲಿ ಒಳ್ಳೆ ಎಜುಕೇಶನ್ ಇದ್ರೆ ಮಾತ್ರ ನಿಮ್ಗೆ ಒಳ್ಳೆ ಫ್ಯೂಚರ್. ಸೊ ಅದಕ್ಕೆ ಏನ್ ಮಾಡ್ಬೇಕು ನೀವು ಅಂದ್ರೆ, ಇದನ್ನ ಬಿಡಿ ಫಸ್ಟ್. ಹಂಗಂತ ಪೂರ್ತಿ ಬಿಟ್ಟೇ ಬಿಡಬೇಕಂತ ನಾನು ಹೇಳೋದಿಲ್ಲ. ಅಡಿಕ್ಟ್ ಆಗಿರೋರಿಗೆ ಮಾತ್ರ ನಾನು ಇದನ್ನ ಹೇಳ್ತಾ ಇರೋದು. ಅದನ್ನ ಬಿಟ್ಟು ಹೊರಗಡೆ ಬಂದು ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಮಾಡೋದು ತಪ್ಪು ಅಂತ ಹೇಳೋದಿಲ್ಲ, ಬಟ್ ಒಂದೇ ವಿಷಯಕ್ಕೆ ಅಡಿಕ್ಟ್ ಆದ್ರೆ ಅದು ಮೋಸ್ಟ್ ಡೇಂಜರ್ ನಿಮ್ಗೆ. ಆದ್ರೆ ನಿಮ್ಮ ಮನಸ್ಸಲ್ಲಿ ಸ್ಟ್ರಾಂಗ್ ನಿರ್ಧಾರ ತಗೊಂಡು ಬಿಡೋದಕ್ಕೆ ಟ್ರೈ ಮಾಡಿ. ಆಗ್ಲಿಲ್ವಾ ಒಬ್ರು ಒಳ್ಳೆ ಸೈಕಿಯಾಟ್ರಿಸ್ಟ್ ನ ಕನ್ಸಲ್ಟ್ ಮಾಡಿ. ಅದು ಆಗ್ಲಿಲ್ವಾ ಬೆಳಗ್ಗೆದ್ದು ಯೋಗ ಧ್ಯಾನ ಮಾಡಿ. ಮೈಂಡ್ ಅವಾಗ ಬೇರೆ ಕಡೆ ಡೈವರ್ಟ್ ಆಗುತ್ತೆ. ಸೊ ಅದರಿಂದ ನೀವು ಹೊರಗಡೆ ಬರ್ಬೋದು. ಇದ್ರ ಬಗ್ಗೆ ಇರುವಂತ ಯೋಚನೆನ ನಿಮ್ಮ ಎಜುಕೇಶನ್ ಮೇಲೆ ಹಾಕಿ ಚೆನ್ನಾಗಿ ಓದಿ ನಿಮ್ಮ ಫ್ಯೂಚರ್ನ ಒಳ್ಳೆ ಸೆಕ್ಯೂರ್ ಆಗಿ ಮಾಡ್ಕೊಳ್ಳಿ. ಸೊ ಆಸ್ ಎ ಫ್ರೆಂಡ್ ಆಗಿ ಇದು ನನ್ನ ಅಡ್ವೈಸ್. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊ.